Good morning, dear students. So in the last class we have started with the second chapter, that is the Boolean algebra, right? So in that we have discussed which are all the truth tables and which are all the different logical operators, is it? So Boolean algebra andre adರಲ್ಲಿ ಯೂಸ್ ಮಾಡ್ತಿರೋವಂಥದ್ದು zeros and ones ಅಲ್ವಾ? ಸೊ ಬೈನರಿ ನಂಬರ್ ಸಿಸ್ಟಮ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹೌ ಟು ರೆಪ್ರೆಸೆಂಟ್ ದೋಸ್ ಬೈನರಿ ನಂಬರ್ ಸಿಸ್ಟಮ್, ಆ ಬೈನರಿ ನಂಬರ್ ಸಿಸ್ಟಮ್ನ ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು, ದಟ್ ಈಸ್ ಇನ್ ಅ ಫಾರ್ಮ್ ಆಫ್ zeros and ones ಆರ್ ಟ್ರೂ ಆರ್ ಫಾಲ್ಸ್ ಅಲ್ವಾ? ಸೊ ಟ್ರೂ ಮತ್ತು ಫಾಲ್ಸ್ ಎರಡೇ ವ್ಯಾಲ್ಯೂಸ್ನ ಇಲ್ಲಿ ತೊಗೊಂಡು ಏನು ಮಾಡ್ತಾ ಇದೆ, ಸೊ ಇಲ್ಲಿ ಲಾಜಿಕ್ ಗೇಟ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಇಲ್ಲಿ ಲಾಜಿಕ್ ಗೇಟ್ಸ್ ಪ್ರಿಪೇರ್ ಮಾಡೋಕ್ಕೂ ಮುಂಚೆ ವಿ ಹ್ಯಾವ್ ಸೀನ್ ಹೌ ವಾಟ್ ಈಸ್ ದ ಲಾಜಿಕ್ ಆಪರೇಷನ್, ಇಸ್ ಇಟ್? ಲಾಜಿಕಲ್ ಆಪರೇಷನ್ಸ್ ಅಂದರೆ ಯಾವ್ದು ಬರುತ್ತೆ. ಸೊ 3 ಲಾಜಿಕಲ್ ಆಪರೇಟರ್ಸ್ ನೋಡಿದ್ವಿ ಅಲ್ವಾ? ನಾಟ್ ಆರ್ ಆ್ಯಂಡ್ ಅಲ್ವಾ? ನಾಟ್ ಆರ್ ಆ್ಯಂಡ್. ಸೊ ದೀಸ್ ಆರ್ ದ 3 ಲಾಜಿಕಲ್ ಆಪರೇಟರ್ಸ್. ಹೇಗೆ ಮ್ಯಾಥಮೆಟಿಕಲ್ ಆಪರೇಟರ್ಸ್, ಅರ್ಥಮೆಟಿಕಲ್ ಆಪರೇಟರ್ಸ್ ಇದೆ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ಸೇಮ್ ಲೈಕ್ ದ ಲಾಜಿಕಲ್ ಆಪರೇಟರ್ಸ್ ಆರ್ ನಾಟ್, ಆರ್ ಆ್ಯಂಡ್. ಓಕೆ, ಸೊ ಈ 3 ಆಪರೇಟರ್ಸ್ ಏನು ಮಾಡುತ್ತೆ? ಸೊ ಹೌ ವಿ ಆರ್ ಯೂಸಿಂಗ್ ದಿಸ್ ಆಪರೇಟರ್? ಸೊ as we have studied, not operator is will be worked as the complementary, opposite agi work ma. If the input is true, the output is false. If the input is false, the output will be true. Okay, so this works on a unary operator. So idana unary operator anta karita idivi. ನಾಟ್ ಆಪರೇಟರ್ನ ನಾವಿಲ್ಲಿ ಯೂನರಿ ಆಪರೇಟರ್ ಅಂತ ಮೆನ್ಷನ್ ಮಾಡ್ತಾ ಇದ್ವಿ, ಬಿಕಾಸ್ ಇಟ್ ಟೇಕ್ಸ್ ಓನ್ಲಿ ಒನ್ ಆಪರಾಂಡ್. ಗೆಟಿಂಗ್? ಸೊ ಇದಕ್ಕೆ ಎಕ್ಸಾಂಪಲ್ ಯಾವ ಥರ ಬರೆದಿದ್ವಿ? ಸೊ ದಿಸ್ ವಿಲ್ ಬಿ ರೆಪ್ರೆಸೆಂಟ್ ವಿತ್ ಅ ಬಾರ್, ಇಸ್ ಇಟ್? ಸೊ ಇಟ್ ವಿಲ್ ಬಿ given as, if it is 1 it will be 0, if it is 0 it will be 1. so x bar ಅಲ್ವಾ? ಸೊ ಈ ಥರ ರೆಪ್ರೆಸೆಂಟೇಷನ್ನ ನೋಡಿದ್ವಿ. ಸೊ ಅದೇ ಥರ ಆರ್ ಗೇಟ್. ಸೊ ಆರ್ ಗೇಟ್ ಇಟ್ ವಿಲ್ ಬಿ ವರ್ಕ್ ವಿತ್ ಅ ಇನ್ಪುಟ್ ಆಫ್ 2 or more. ಸೊ 2 or more ಇನ್ಪುಟ್ಸ್ ತಗೊಳುತ್ತೆ ಆ್ಯಂಡ್ ಪ್ರೊಡ್ಯೂಸಸ್ ಓನ್ಲಿ 1 output. Getting? So it works just like your addition operation. So here the representation is by plus. We read it as x or y. Is it x or y ಅಂತ ಹೇಳ್ಬಿಟ್ಟು read ಮಾಡ್ತವೆ. So here if we are taking the 2 inputs, so 2 inputs it can take 2 or more, ಎರಡಾದರೂ ಕೊಡ್ಬೋದು, ಎರಡಕ್ಕಿಂತ ಜಾಸ್ತಿ ಇನ್ಪುಟ್ಸ್ನು ಕೂಡ ಕೊಡ್ಬೋದು, ಬಟ್ ಇಟ್ ಪ್ರೊಡ್ಯೂಸಸ್ ಓನ್ಲಿ 1 output. Okay, so we'll take two inputs. 2 inputs means the possibilities are 4 alva. It may be 0 0, it may be 0 1, 1 0, or it is 0 0. Sorry, it is 1 1. Is it? So ee tara possibilities ida. So when we apply OR gate, s, x or y, so it will be 0 1 1 1. Is it? So when we'll get the true value, ಇದಕ್ಕೆ 1 ಗೆ true ಅಂತ ಕರಿತೇವೆ, 0 ಗೆ false ಅಂತ ಕರಿತೇವೆ. Okay, so when it will be false, ಯಾವಾಗ false ಆಗುತ್ತಾ? when both inputs are false, it will be false. Okay, ಎರಡೂ ಕೂಡ false ಇದ್ದಾಗ ಮಾತ್ರ ಔಟ್ಪುಟ್ ಅಲ್ಲಿ false ಬರುತ್ತೆ. either or both ಯಾವುದಾದ್ರೂ ಒಂದು ಅಥವಾ ಎರಡು ಕೂಡ true ಇತ್ತು ಅಂದ್ರೆ it will be true. Getting? So same like and. So it will be represented by the dot, x dot y. It will be read as x and y. So it is same like your multiplication operation. Okay, so the same inputs, so x and y, 2 inputs I have given. Same here also 4 possibilities. If I apply AND operator here, so AND operator apply ಮಾಡಿದಾಗ ಏನಾಗುತ್ತೆ? 0 0 it will be 0 0 1, it will be 0 1 0 0 1 1 1. The value will be true in a AND operator when and only when both the inputs are true. ಎರಡು ಇನ್ಪುಟ್ಸ್ ಟ್ರೂ ಇದ್ದಾಗ ಮಾತ್ರ AND ಆಪರೇಟರು ಟ್ರೂ ಅನ್ನೋ ಒಂದು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. Getting? So these are the 3 kinds of logical operators we have discussed. So after this we have also discussed how to evaluate, is it? So how to evaluate the Boolean expression. So what are Boolean expressions here? So the expressions which have been designed by using
ದೀಸ್ ಲಾಜಿಕಲ್ ಆಪರೇಟರ್ಸ್. ಸೊ ಈ ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು ಏನು ಎಕ್ಸ್ಪ್ರೆಷನ್ ಬರ್ತಿದ್ದೀವಿ, ಸೊ ಅದಕ್ಕೆ ನಾವಿಲ್ಲಿ ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತಾ ಇದ್ದೀವಿ ಅಲ್ವಾ. ಸೊ ಹಿಯರ್ ಇಟ್ ಮೇ ಬಿ ಎಕ್ಸ್ ವೈ ಝೆಡ್ ಬಾರ್ ಆ್ಯಂಡ್ ಝೆಡ್ ನಾಟ್ ಎಕ್ಸ್ ವೈ. ಸೊ ಇದನ್ನು ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ಅಂತ ಕರಿಬೋದು. ಇಸ್ ಇಟ್? ಸೊ ದಿಸ್ ಬೂಲಿಯನ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ಇವ್ಯಾಲ್ಯೂಯೇಟೆಡ್. ಸೊ ಇದನ್ನು ಯಾವ ಥರ ಇವ್ಯಾಲ್ಯೂಯೇಷನ್ ಮಾಡ್ತೇವೆ? ಸೊ ದಿಸ್ ವಿ ಹ್ಯಾವ್ ಸೀನ್ ಬೈ ಯೂಸಿಂಗ್ ದ ಟ್ರುತ್ ಟೇಬಲ್, ರೈಟ್? ಸೊ ಇವ್ಯಾಲ್ಯೂಯೇಷನ್ ಸಾಕಷ್ಟು ಬೂಲಿಯನ್ ಎಕ್ಸ್ಪ್ರೆಷನ್ಸ್ನ ನಾವು ಇವ್ಯಾಲ್ಯೂಯೇಟ್ ಮಾಡಾಗಿದೆ ಲಾಸ್ಟ್ ಕ್ಲಾಸಲ್ಲಿ ಅಲ್ವಾ. ಎಸ್. ಸೊ ನಾವು ವಿಲ್ ಗೋ ಫಾರ್ ಬೇಸಿಕ್ ಲಾಜಿಕ್ ಗೇಟ್ಸ್. ಸೊ ಈ ಒಂದು ಸರ್ಕ್ಯೂಟ್ಸ್ನ ಯೂಸ್ ಮಾಡಿಕೊಂಡು, ಸೊ ಈಗೇನು ಬರ್ದಿದ್ದೇವೆ, ಸೊ ನಾಟ್ ಆರ್ ಆ್ಯಂಡ್ ಸೊ ಈ ಮೂರು ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು, ಇದ್ರ ಟ್ರುತ್ ಟೇಬಲ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಸರ್ಕ್ಯೂಟ್ಸ್ನ ಕ್ರಿಯೇಟ್ ಮಾಡೋದು. ಗೆಟಿಂಗ್? ಸೊ ಹಿಯರ್ ಶೆನಾನ್, ಸೊ ಹಿ ಈಸ್ ಅ ಸೈಂಟಿಸ್ಟ್. ಸೊ he has applied this logic operators on a telephone circuit switchings. So telephone circuit switchings ಮೇಲೆ ಈ ಒಂದು ಸರ್ಕ್ಯೂಟ್ಸ್ನ ಅಪ್ಲೈ ಮಾಡಿದಾಗ many of the engineers realized that Boolean algebra could be applied to the computer electronics as well. So ಇಲ್ಲಿ Shannon. So he is a scientist. He applied this Boolean algebra or this circuit switching system on a telephone switching circuits. He has applied on telephone switching circuits. Telephone switching circuits. Okay, so after the successfulness in this telephone switching circuit, so ಏನು Boolean algebra ಇದೆ, so this Boolean algebra, so ಈ Boolean algebra ನ ಶೆನಾನ್ ಏನು ಮಾಡಿದ್ರು, so he has applied this on a telephone switching circuits. ಟೆಲಿಫೋನ್ ಸ್ವಿಚಿಂಗ್ ಸರ್ಕ್ಯೂಟ್ಸ್ ಮೇಲೆ ಅದನ್ನು ಅಪ್ಲೈ ಮಾಡಿದ್ರು. ಸೊ ಹಿ ಹ್ಯಾಸ್ ಸಕ್ಸೀಡೆಡ್. ಓಕೆ, ಸೊ ಸಕ್ಸಸ್ ಆದಮೇಲೆ ಸೊ ಮೆನಿ ಆಫ್ ದ ಇಂಜಿನಿಯರ್ಸ್ ಹ್ಯಾಸ್ ಅಬ್ಸರ್ವ್ ದಿಸ್. ಸೊ ಸಾಕಷ್ಟು ಇಂಜಿನಿಯರ್ಸ್ ಏನು ಮಾಡಿದ್ರು, ಸೊ ದೇ ಅಬ್ಸರ್ವ್ ದ ಸಕ್ಸಸ್ಫುಲ್ನೆಸ್ ಆಫ್ ದಿಸ್ ಶೆನಾನ್. ಓಕೆ, ಬೂಲಿಯನ್ ಅಲ್ಜಿಬ್ರಾ ಮೆಥಡಾಲಜಿ ಏನಿದೆ, ಅದರಲ್ಲಿರುವಂಥ ಎಕ್ಸ್ಪೆರಿಮೆಂಟ್ಸ್ ಏನಾಗಿದೆ, ಸೊ ದಟ್ ಹಿ ಹ್ಯಾಸ್ ಅಪ್ಲೈಡ್ ಆನ್ ಅ ಟೆಲಿಫೋನ್ ಸ್ವಿಚಿಂಗ್ ಸರ್ಕ್ಯೂಟ್ಸ್. ಸೊ ದಟ್ ಹಿ ಗಾಟ್ ಸಕ್ಸಸ್ ಅಲ್ವಾ, ಸಕ್ಸಸ್ ಸಿಕ್ಕಿದೆ. ಸೊ ಅದನ್ನು ನೋಡಿ ಇಂಜಿನಿಯರ್ಸ್ ಏನು ಮಾಡಿದರು, ಸೊ ವೈ ವಿ ಕಾಂಟ್ ಅಪ್ಲೈ ದಿಸ್ ಆನ್ ಅ ಕಂಪ್ಯೂಟರ್. ಸೊ ಇದನ್ನು ಯಾಕೆ ನಾವು ಕಂಪ್ಯೂಟರ್ ಸಿಸ್ಟಮ್ ಮೇಲೆ ಅಪ್ಲೈ ಮಾಡಬಾರ್ದು. ಗೆಟಿಂಗ್? ಸೊ ದ ಕಂಪ್ಯೂಟರ್ ಇಂಜಿನಿಯರ್ಸ್ ರಿಯಲೈಸ್ ದಟ್ Boolean algebra could also be applied to the computers electronic as well. Getting? So engineers came to a decision that this Boolean algebra can also be applied on a computer. So ಇದನ್ನ ಕಂಪ್ಯೂಟರ್ ಮೇಲೂ ಕೂಡ ನಾವು predict ಮಾಡ್ಬೋದು. So we can use the same Boolean algebra for the circuit switching system. So we can use it in a computer also. Getting? So how to use? ಯಾವ ಥರ ಯೂಸ್ ಮಾಡಬೇಕು? So they got the idea. ಓಕೆ, ಒಂದು ಐಡಿಯಾ ಸಿಕ್ಕಿದೆ. ಸೊ ಶೆನಾನ್ ಟೆಲಿಫೋನ್ ಸ್ವಿಚಿಂಗ್ ಸರ್ಕ್ಯೂಟ್ಸಲ್ಲಿ ಯೂಸ್ ಮಾಡಿದ್ದಾನೆ. ಸೊ ಟೆಲಿಫೋನ್ ಸರ್ಕ್ಯೂಟ್ ಸ್ವಿಚಿಂಗ್ಸ್ ಅಂತಂದರೆ, ಸೊ ಈಗ ನನ್ನ ಫೋನಿಂದ ಇನ್ನೊಬ್ರು ಫೋನಿಗೆ ಕಾಲ್ ಮಾಡ್ತಾ ಇದ್ದೀನಿ. ಸೊ ಅಲ್ಲೇನಾಗ್ತಾ ಇದೆ, ಸೊ ದೇ ಆರ್ ರಿಸೀವರು ತುಂಬ ದೂರ ಇದ್ದಾರೆ. ಸೊ ನಾನು ಇಲ್ಲಿದ್ದೀನಿ. ಸೊ ಇಲ್ಲಿಂದ ಸೆಂಡರಿಂದ ರಿಸೀವರ್ ಹತ್ರ ಏನೋ ಎಕ್ಸ್ಚೇಂಜ್ ಆಗ್ತಾ ಇದೆ, ಸರ್ಕ್ಯೂಟ್ ಸ್ವಿಚಿಂಗ್ ಆಗ್ತಾ ಇದೆ. ಎಷ್ಟೋ ನಂಬರ್ಸ್ ಇದೆ, ನಾನು ಡೈಲ್ ಮಾಡಿರುವಂಥ ನಂಬರ್ ಎಕ್ಸಾಕ್ಟ್ಲಿ ಅವ್ರಿಗೆ ಹೇಗೆ ರೀಚ್ ಆಗ್ತಾ ಇದೆ. ಸೊ ದಟ್ ಈಸ್ ಬೈ ಮೀನ್ಸ್ ಆಫ್ ದ ಸ್ವಿಚಿಂಗ್ ಸರ್ಕ್ಯೂಟ್ಸ್. ಓಕೆ, ಸೊ ಆನ್ ದ ಟೆಲಿಫೋನ್ ಸ್ವಿಚಿಂಗ್ ಸರ್ಕ್ಯೂಟ್ಸಲ್ಲಿ ಈ ಬೂಲಿಯನ್ ಅಲ್ಜಿಬ್ರಾ ಮೆಥಡಾಲಜಿನ ಶೆನಾನ್ ಯೂಸ್ ಮಾಡಿದ್ದಾರೆ. ಸೊ ಅವ್ರ ಸಕ್ಸಸ್ನ ನೋಡಿಬಿಟ್ಟು ಇಂಜಿನಿಯರ್ಸ್ ಏನು ಮಾಡಿದರು, ಸೇಮ್ ಬೂಲಿಯನ್ ಅಲ್ಜಿಬ್ರಾ ಕ್ಯಾನ್ ಆಲ್ಸೋ ಬಿ ಯೂಸ್ ಫಾರ್ ಅ ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದು ಡಿಸಿಷನ್ ತಗೊಂಡ್ರು. ಓಕೆ, ಸೊ ಆಫ್ಟರ್ ಟೇಕಿಂಗ್ ದಿಸ್ ಇನ್ ಅ ಕಂಪ್ಯೂಟರ್ Boolean operations are performed by the logic gates. So ಇಲ್ಲಿ ಗೊತ್ತಾಯಿತು, this Boolean algebra can be applied to the computer also ಅಂತೇಳಿ. ಸೊ ಹೌ ದೇ ಹ್ಯಾವ್ ಸ್ಟಾರ್ಟೆಡ್ ಟು ಯೂಸ್ ಇಟ್. ಸೊ ಹೇಗೆ ಸ್ಟಾರ್ಟ್ ಮಾಡಿದ್ರು ಇದನ್ನು ಯೂಸ್ ಮಾಡೋದನ್ನು? ಬೈ ಮೀನ್ಸ್ ಆಫ್ ಲಾಜಿಕ್ ಗೇಟ್ಸ್. ಸೊ ದಿಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಬೈ
the logic gates. So ಈ logic gates ಇಂದ ಇದು possibility ಆಯಿತು. Getting? So logic gates. So what is gate here? It is simply an electronic circuit which operates on one or more input signals. So ಏನು gate ಅಂದರೆ ಏನಿಲ್ಲ? So it is a simply one circuit ಥರ ಇದು. ಓಕೆ, ಸೊ ಆ ಸರ್ಕ್ಯೂಟಲ್ಲಿ ಏನಾಗ್ತಾ ಇದೆ, ಇಟ್ ಮೇ ಟೇಕ್ ಒನ್ ಆರ್ ಮೋರ್ ಇನ್ಪುಟ್ಸ್ ಆ್ಯಂಡ್ ಪ್ರೊಡ್ಯೂಸಸ್ ಒನ್ ಔಟ್ಪುಟ್. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಇನ್ಪುಟ್ ಸಿಗ್ನಲ್ನ ತಗೊಳ್ಳುತ್ತೆ, ಅದು ಪ್ರಾಸೆಸ್ ಮಾಡಿಬಿಟ್ಟು ಒಂದೇ ಒಂದು ಸಿಂಗಲ್ ಔಟ್ಪುಟ್ನ ಸಿಗ್ನಲ್ ಆಗಿ ಕೊಡ್ತಾ ಇದೆ. ಸೊ ದಿಸ್ ಈಸ್ ದ ಗೇಟ್. ಗೆಟಿಂಗ್? ಸೊ ಹಿಯರ್ ಗೇಟ್ ಈಸ್ ಸಿಂಪ್ಲಿ, ರೈಟ್ ದ ಮೀನಿಂಗ್ ಆಫ್ ಗೇಟ್ ಹಿಯರ್. Gate is simply an electronic circuit. Not only the circuit, it's an electronic circuit. Electronic circuit which operates on one or more input signals. One or more input signals to produce an output signals. To produce one output signal. Getting? So what is gate? Gate andre ಏನು ಅಂತ ಕೇಳಿದ್ರೆ, ಸೊ ಗೇಟ್ ಈಸ್ ಸಿಂಪ್ಲಿ ಆ್ಯನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಸೊ ಒಂದು ಸಿಂಪಲ್ ಆಗಿ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಂತ ಹೇಳ್ತೇವೆ. ಓಕೆ, ಸೊ ಈಗ ಹೇಗೆ ವಯರ್ಸ್ ಎಲ್ಲ ಕನೆಕ್ಟ್ ಮಾಡಿಬಿಟ್ಟು ಸ್ವಿಚಿಂಗ್ ಸರ್ಕ್ಯೂಟ್ಸಲ್ಲಿ, ಸೊ ಸಾಕೆಟ್ಸಲ್ಲೆಲ್ಲ ವಯರ್ಸ್ ಹಾಕಿ ಕನೆಕ್ಷನ್ಸ್ ಕೊಡ್ತೀವಿ ಅಲ್ವಾ. ಸೊ ಈಗ ವಾಟರ್ ಪಂಪ್ ಮೋಟ್ರ್ ಆಗಿರ್ಬೋದು ಅಲ್ವಾ. ಸೊ ಆ ಥರ ಎಲ್ಲ ಏನು ಮಾಡ್ತಾ ಇದ್ದೀವಿ, ಸೊ ಅಲ್ಲಿ ಕನೆಕ್ಷನ್ಸ್ನ ಕೊಡ್ತಾ ಇದ್ದೀವಿ. ಸೊ ಎಲ್ಲಿಂದ ಎಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ, ಸೊ ಪವರ್ ಯಾವ ಥರ ಪಾಸ್ ಆಗ್ತಾ ಇದೆ ಅಂತ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಸರ್ಕ್ಯೂಟ್ ಸ್ವಿಚಿಂಗ್ ಸಿಸ್ಟಮ್ ಅಂತ ಕರಿತೀವಿ, ಸರ್ಕ್ಯೂಟ್. ಓಕೆ, ಸೊ ಅದೇ ಥರ ಇಲ್ಲಿ ಗೇಟ್ ಅಂದರೂ ಕೂಡ ಇಲ್ಲಿ ಒಂದು ಸರ್ಕ್ಯೂಟ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಂತ ಕರಿತಾ ಇದ್ದೀವಿ. ಸೊ ಆ ಸರ್ಕ್ಯೂಟಲ್ಲಿ ಏನಾಗುತ್ತೆ ಗೇಟ್ಸಲ್ಲಿ, ಸೊ ವಿಚ್ ಆಪರೇಟ್ಸ್, ಏನು ಬೇಕು ಸರ್ಕ್ಯೂಟ್ ಆಗೋದಕ್ಕೆ, ಅಲ್ಲಿ ಏನು ಬೇಕು, ಇಟ್ ಮೇ ಟೇಕ್ ಒನ್ ಆರ್ ಮೋರ್ ಇನ್ಪುಟ್ಸ್. ಒನ್ ಆರ್ ಮೋರ್ ಇನ್ಪುಟ್ಸ್, ಅಟ್ಲೀಸ್ಟ್ ಇಟ್ ಶುಡ್ ಬಿ ಒನ್ ಇನ್ಪುಟ್. ಓಕೆ, ಸೊ ಒನ್ ಆರ್ ಮೋರ್ ಇನ್ಪುಟ್ ಸಿಗ್ನಲ್ಸ್ ಟು ಪ್ರೊಡ್ಯೂಸ್ ಒನ್ ಔಟ್ಪುಟ್. ಏನು ಆಪರೇಟ್ ಮಾಡುತ್ತೆ ಇಲ್ಲಿ, ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಇನ್ಪುಟ್ ಸಿಗ್ನಲ್ಸ್ನ ತಗೊಂಡ್ಬಿಟ್ಟು ಒಂದು ಔಟ್ಪುಟ್ನ ಇಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ಯರ್ ಗೇಟ್. ಗಾಟ್ ಇಟ್? ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಲಾಜಿಕ್ ಗೇಟ್ಸ್. ಸೊ ಇಲ್ಲಿ 3 ಟೈಪ್ಸ್ ಆಫ್ ಲಾಜಿಕ್ ಗೇಟ್ಸ್ ಬರುತ್ತೆ. ಸೊ ದಟ್ ಈಸ್ ನಾಟ್ ಗೇಟ್, OR gate, and another one is AND gate. Getting? So these are the 3 different types of gates. Okay, so NOT gate, OR gate and AND gate. Getting? So we should not forget what is the work of NOT, OR and AND. ಓಕೆ, ಸೊ ಇದು ಏನು ಮಾಡುತ್ತೆ, ಇದ್ರ ಟ್ರೂತ್ ಟೇಬಲ್ ಯಾವ ಥರ ಇದೆ ಅನ್ನೋದನ್ನು ಮರಿಬಾರ್ದು. ಓಕೆ, ವಿ ಹ್ಯಾವ್ ಡಿಸ್ಕಸ್ ದಿಸ್ ಇನ್ ಅ ಲಾಸ್ಟ್ ಕ್ಲಾಸ್, ರೈಟ್? ಎಸ್. ಸೊ ನಾವು ವಿಲ್ ಸಿ ಹೌ ದ ಗೇಟ್ ವಿಲ್ ಬಿ ಫಾರ್ಮ್. ಸೊ ಗೇಟ್ ಯಾವ ಥರ ಆಗುತ್ತೆ, ಗೇಟ್ ಈಸ್ ನಥಿಂಗ್ ಬಟ್ ಸರ್ಕ್ಯೂಟ್ ಆಗ್ಬೇಕು ತಾನೆ. ಸೊ ಯಾವ ಥರ ಇನ್ಪುಟ್ ತಗೊಳುತ್ತೆ, ಯಾವ ಥರ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಗೆಟಿಂಗ್? ಸೊ ದಟ್ ಈಸ್ ದಿಸ್ ನಾಟ್ ಗೇಟ್, ಆರ್ ಗೇಟ್ ಆ್ಯಂಡ್ ಆ್ಯಂಡ್ ಗೇಟ್. ಓಕೆ, ಸೊ ದ ಫಂಕ್ಷನ್ ಆಫ್ ದೀಸ್ ಆಪರೇಷನ್ ಈಸ್ ಸೇಮ್. ಸೊ ಇಲ್ಲಿ ನಾಟ್ ಏನು ಮಾಡುತ್ತೆ, ಕಾಂಪ್ಲಿಮೆಂಟ್ ಮಾಡುತ್ತೆ. ಆರ್ ಏನು ಮಾಡುತ್ತೆ, ಜಸ್ಟ್ ಲೈಕ್ ಅ ಅಡಿಷನ್. ಓಕೆ, ಸೊ ಆ್ಯಂಡ್ ಏನು ಮಾಡುತ್ತೆ, ಜಸ್ಟ್ ಲೈಕ್ ಅ ಮಲ್ಟಿಪ್ಲಿಕೇಶನ್. ಸೊ ಸೇಮ್ ಲೈಕ್ ಟ್ರೂತ್ ಟೇಬಲ್ ಎಲ್ಲ ಸೇಮ್ ಇರುತ್ತೆ. ಸೊ ಜಸ್ಟ್ ವಿಲ್ ಸಿ ಹೌ ಟು ಮೇಕ್ ದ ಗೇಟ್, ಮೀನ್ಸ್ ಸರ್ಕ್ಯೂಟ್ ಯಾವ ಥರ ಮಾಡಬೇಕು, ಲಾಜಿಕ್ ಸರ್ಕ್ಯೂಟ್ ಯಾವ ಥರ ಮಾಡ್ತೀವಿ ಬೈ ಯೂಸಿಂಗ್ ದೀಸ್ 3 ಲಾಜಿಕಲ್ ಆಪರೇಟರ್ಸ್. ಗೆಟಿಂಗ್? ಸೊ ಇದನ್ನ ಬೇಸಿಕ್ ಗೇಟ್ಸ್ ಅಂತ ಕರಿತೀವಿ. ಇನ್ನೂ ಇದೆ, ಸಾಕಷ್ಟಿದೆ ಇನ್ನೂ ಲಾಜಿಕಲ್ ಗೇಟ್ಸು, ಬಟ್ ದೀಸ್ ಆರ್ ದ 3 ಬೇಸಿಕ್ ಗೇಟ್ಸ್. ಓಕೆ, basic logic gates, NOT gate, OR gate and AND gate. Getting? So this is the your today's topic, that is the basic gates. Got it? Yes, we'll discuss one by one. So first one is
NOT gate. So NOT gate. So what is the work of the NOT operator here? So it is represented by the bar. Okay, complement antanu kariteve. Okay, so whatever it is producing, for example, if I have given the input x value as 0, then the output value will be 1. If I am giving the x value as 1, so its complement will be 0. Is it? So this is the work of NOT gate. So here it is a gate with only one input signal and one output signal. So ಇಲ್ಲಿ ಒಂದು input na ಕೊಡ್ತಾ ಇದ್ದೀನಿ and I am receiving one output. So it is a simple logic gate where it takes only a single input signal and produces a single output signal. Okay. So for that only we are calling it as a unary operator, alva, unary operator, because it works or it operates on only a single operand. Okay. So the output state is always the opposite of the input state. See here. So this is the input state, alva. So input state ಏನು ಕೊಟ್ಟಿದ್ದೀನಿ, false ಕೊಟ್ಟಿದ್ದೀನಿ. So output state ಏನು ಬಂದಿದೆ ಇಲ್ಲಿ, true ಬಂದಿದೆ. So what we can say here, so the output state will always opposite to the input state, alva. So in a NOT gate, the output state will be always opposite to the input state. So see here input is true, right? So here output is false. So what we can say here, the output state is always opposite to the input state. Okay. So let us see how to represent this. So it is also known as inverter. Inverter antanu kariteve because the opposite value we are getting, is it? So true kottidine, false bandide, false kottidine, true bandide. So here this NOT gate is also called as inverter. Inverter anta kariteve. Okay. So this inverter is also called as NOT gate. Then because the opposite output is not the same as input, the output is a complement of input. So ಯಾಕೆ ಇದನ್ನ ಇನ್ವರ್ಟರ್ ಅಂತ ಕರೀತಾ ಇದ್ದೀವಿ? Because both the input and output are not always same. ಯಾವಾಗಲೂ ಇನ್ಪುಟ್ ಮತ್ತು ಔಟ್ಪುಟ್ ಆಪೋಸಿಟ್ ಆಗಿರುತ್ತೆ, ಸೇಮ್ ಆಗಿರೋದಿಲ್ಲ. So whatever the output we are getting, it is just opposite to the input. Okay. Yes. So how to represent this NOT gate? So NOT gate na yav tara represent ಮಾಡಬೇಕು? So this will be represented like this. Okay. So ಒಂದು input signal ಕೊಟ್ಟಿದ್ದೇನೆ. So here I am getting the output signal after applying the NOT gate. So this indicates NOT gate. Okay. So here suppose if I am given x as an input, so x bar is a output. Getting? ಅರ್ಥ ಆಗ್ತದಲ್ಲ? x single input ತಗೊಳ್ತಾ ಇದೆ. NOT gate always takes a single input and produces the single output. Okay. So I am giving x as an input to the NOT gate. After the NOT gate, the x bar will be the single output. Got it? Yes. So here NOT gate is an gate or an expression or the electronic circuit. So NOT gate is a gate or an electronic circuit that can accept only one input signal and produces one output signal. Okay. So this is what about the NOT gate. ಅರ್ಥ ಆಯ್ತಾ NOT gate? So ಇಲ್ಲಿ NOT gate ಏನು ಮಾಡುತ್ತೆ? So what is NOT gate here? NOT gate is a gate in an electronic circuit which takes the single input and releases the single output. Okay. So operate ಮಾಡೋದಕ್ಕೆ ಇಲ್ಲಿ ಏನು ಮಾಡುತ್ತೆ NOT gate? It takes a single output and produces the single takes a single input and produces the single output. Okay. So this is the representation or the symbol of NOT gate. Okay.
Okay, so single input x I am giving and it produces the single output x bar. Got it? So the truth table will be same as we have seen in a last class. Okay. So if only one input is there, means 2 power n will take, right? How many inputs we are giving? So here only one input it is taking, 2 power 1. 2 power 1 is always 2, is it? So ಇಲ್ಲಿ ಏನಾಗುತ್ತೆ, possibilities only 2 ಇದೆ, 0 or 1. If it is 0 after inverting it will be 1. If it is 1 after inverting it will be 0. Got it? So this NOT gate is also known as inverter. Okay, because why it is called as inverter? Because in a NOT gate, so it will the output will always be opposite to the input. Okay, yes. So the next basic gate is OR gate. So you need to remember the symbols. Okay, so symbol of each gates. So ella gate indu symbols ನೆನಪಿಟ್ಕೋಬೇಕು. So they may ask any one of the symbol. Okay, for 1 mark or 2 mark. Okay, yes. So OR gate. So what is this OR gate here? So OR operator ಏನು ಮಾಡುತ್ತೆ? So it takes 2 or more inputs ಅಲ್ವಾ, 2 or more inputs ನ ತಗೊಳುತ್ತೆ and produces the single output. So ಅದರಲ್ಲಿ ಏನಾಗುತ್ತೆ, ಕಂಡೀಷನ್ ಏನು ಹೇಳಿದ್ವಿ? So after writing the truth table, what we have concluded? So 0 0 0 1 1 0 1 1, is it? So the output will be x or y, 0 1 1 1. So if the output is 1, so output 1 ಇದೆ ಅಂದರೆ ಅರ್ಥ ಏನು? ಎನಿ ಒನ್ ಆಫ್ ದ ಇನ್ಪುಟ್ ಆರ್ ಬೋತ್ ದ ಇನ್ಪುಟ್ಸ್ ಆರ್ 1 ಅಂತ ಅರ್ಥ ಅಲ್ವಾ. ಸೊ ಈ ಔಟ್ಪುಟ್ 1 ಬಂದಿದೆ ಅಂದರೆ ಅರ್ಥ ಏನು? ಅದರಲ್ಲಿ ಯಾವುದೋ ಒಂದು ಕೊಟ್ಟಿರುವಂಥ ಇನ್ಪುಟ್ಸಲ್ಲಿ ಯಾವುದೋ ಒಂದು ಇನ್ಪುಟ್ 1 ಆಗಿದೆ ಅಥವಾ ಆಲ್ ದ ಇನ್ಪುಟ್ಸ್ ಆರ್ 1 ಅಂತ. ಗೆಟಿಂಗ್? ಸೊ ಇಫ್ ಎನಿ ಒನ್ ಆಫ್ ದ ಇನ್ಪುಟ್ ಈಸ್ 1 ಆರ್ ಆಲ್ ದ ಇನ್ಪುಟ್ಸ್ ಆರ್ 1, then the output will be 1. Getting? So the same phenomenon we are applying in a OR gate also. Okay, so here it has 2 or more input signals but only one output signal. So how to represent this OR gate? So ಈ OR gate ನ ಯಾವ ತರ representation ಮಾಡೋದು? So here A, B. So 2 inputs I am giving. Okay, so 2 inputs. So this is the symbol to represent the OR gate. So this is OR. Okay, so which produces the single output. So ಇಲ್ಲಿ output ಏನು ಬರ್ತಾ ಇದೆ? A or B ಬರ್ತಾ ಇದೆ. Okay, so if I have taken the input as x and y ಅಂತ input ತಗೊಂಡಿದ್ರೆ x or y ಅಂತ output ಬರುತ್ತೆ. ಸಪೋಸ್ ಒಂದು x ಇನ್ಪುಟ್ 0, y ಇನ್ಪುಟ್ 1 ಅಂತ ಕೊಟ್ಟಿದ್ದೀನಿ. 0 or 1 ಆರ್ ಗೇಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? 0 or 1 ಮೀನ್ಸ್ ದ x or y ಈಸ್ 1 ಓನ್ಲಿ. ನೋಡಿ ಇಲ್ಲಿ 0 and 1 ಇತ್ತು ಅಂದರೆ ಏನು ಬರುತ್ತೆ ಔಟ್ಪುಟ್ಟು? ಇಟ್ ವಿಲ್ ಬಿ 1 ಓನ್ಲಿ. ಗೆಟಿಂಗ್? ಸೊ ದಿಸ್ ಈಸ್ ದ ಸಿಂಬಲ್ ಟು ರೆಪ್ರೆಸೆಂಟ್ ದ OR ಗೇಟ್. ಸೊ ಇಫ್ ವಿ ಆರ್ ಟೇಕಿಂಗ್ ದ 3 ಇನ್ಪುಟ್ಸ್ ತಗೊಂಡ್ರೆ ಏನಾಗುತ್ತೆ? ಸೊ ದ ಸೇಮ್ ಲೈಕ್ produces the one output. Okay, OR gate, it takes 2 or more inputs but produces only a single output. Okay, so if we take this as x, y and z, 3 inputs, the output will be XOR, YOR, Z. Got it? Yes. So if it is 4 outputs, 4 inputs, 1 2 3 and 4, W, X, Y, Z. So the output will be W or X or Y or Z. So the input values true or false ಕೊಟ್ಟಿದ್ದೇನೆ, 0 or 1, 0 0 1 1. So what will be the output here? So ಏನು ಹೇಳುತ್ತೆ OR gate? So if any one of the value is 1, the output will be 1 only ಅಲ್ವಾ. ಸೊ ಇಲ್ಲಿ ಏನಾಗಿದೆ ನೋಡಿ, y ಮತ್ತು z ವ್ಯಾಲ್ಯೂ 1 ಇದೆ. ಸೊ ಔಟ್ಪುಟ್ ಏನು ಬರುತ್ತೆ? ಇಟ್ ವಿಲ್ ಬಿ 1. Getting? So this is how we represent the OR gate. Okay, so this is the second
basic gate. So if any of the input signal are both are high, so ಇಲ್ಲಿ ಹೈ ಲೋ ಅಂತಾನು ಕರಿತೀವಿ, ಟ್ರೂ ಆರ್ ಫಾಲ್ಸ್ ಅಂತಾನು ಕರಿತೀವಿ, zeros and ones ಅಂತಾನು ಕರಿತೀವಿ. If any one of the input is high, then the output will be high. Okay, if any one of the input or all the inputs are high, then the output will also be high. Okay, yes. Next is AND gate. Third basic gate is AND gate. So what does this AND operator will do? So it just like the multiplication, arithmetic multiplication, alva. So the truth table will be like 0 0 0 1 1 0 1 1. Is it x and y? It will gives the result as 0 0 0 1. Okay. So if any one of the input value is low, then the result is always low. Okay. So the output of AND gate will always be high if and only if all the inputs are high. Okay. So AND gate apply ಮಾಡಿದಾಗ ರಿಸಲ್ಟ್ ಅಥವಾ ಔಟ್ಪುಟ್ ಹೈ ಪ್ರೊಡ್ಯೂಸ್ ಆಗುತ್ತೆ when ಯಾವಾಗ ಕೊಟ್ಟಿರುವಂಥ ಎಲ್ಲ ಇನ್ಪುಟ್ಸ್ ಹೈ ಇದ್ದಾಗ ಮಾತ್ರ. ಇಫ್ ಎನಿ ಒನ್ ಆಫ್ ದ ಇನ್ಪುಟ್ ಈಸ್ ಲೋ, ದೆನ್ ದ ರಿಸಲ್ಟ್ ವಿಲ್ ಬಿ ಲೋ. ಗಾಟ್ ಇಟ್? ಎಸ್. ಸೊ ಹೌ ಟು ರೆಪ್ರೆಸೆಂಟ್ ದಿಸ್ AND ಗೇಟ್? ಈ AND ಗೇಟ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೇವೆ? ಸೊ ದಿಸ್ ಇಸ್ ಫಾರ್ ಟೂ ಇನ್ಪುಟ್ಸ್ ಎಕ್ಸ್ ಆ್ಯಂಡ್ ವೈ. ಓಕೆ, ಸೊ ಇಟ್ ವಿಲ್ ಬಿ ಲೈಕ್ ದಿಸ್ ಶೇಪ್. ಓಕೆ, so there is a more differences between this OR and AND gate symbol. Okay, yes. So it will be x and y. Got it? So if I am giving here 1 and here 1, so x value is also 1, y value is also 1, means the x and y value will be 1. Okay, so if we take for 3 inputs, so it may x, y, z. So x value will be 1, y value will be 0, z value will be 1. So what is the value of here x and y and z? So it will be 0 only. Why it is 0? So if in a AND gate, if any one of the value, input value is low, then the output signal is low. Okay, so this is about the AND gate. So these are the 3 important basic gates, that is NOT gate, OR gate and the AND gate. Got it? So idralli important enida, so you need to remember the different symbols of this NOT, OR and AND gate. Okay, so along with the truth tables. Getting? So we'll write the truth table for 3 inputs. 3 inputs OR matte AND gate ge input pariyana. Okay, yes. So first with the symbol, with the help of symbol, we will represent the OR gate. Okay, OR gate with the 3 inputs. So we will take the inputs as A, B and C. Okay, so this is the representation of OR gate which produces the result. We will take the result as F. F alli enirutte iga result A or B or C. ಸೊ ಇದು ಆರ್ ಮಾಡಿರುವಂತಹ ಆನ್ಸರ್ ಎಲ್ಲಿರುತ್ತೆ? ನಮಗೆ ಎಫ್ ಅಲ್ಲಿ ಇರುತ್ತೆ. ಓಕೆ, ಸೊ ವಿಲ್ ರೈಟ್ ದ ಪಾಸಿಬಲ್ ವ್ಯಾಲ್ಯೂಸ್ ಫಾರ್ ಆಲ್ ದ 3 ಇನ್ಪುಟ್ಸ್. ಸೊ ಇನ್ಪುಟ್ ವ್ಯಾಲ್ಯೂಸ್ ಆರ್ ಎ, ಬಿ, ಸಿ, ಎ ಆರ್, ಬಿ ಆರ್, ಸಿ. ಓಕೆ, ಎಸ್. ಸೊ ದ ಪಾಸಿಬಲ್ ವ್ಯಾಲ್ಯೂಸ್ ಆರ್, so 3 inputs ide andre 2 power 3, it will be 8 possible values, right? So 4 zeros and 4 ones will write, and 2 zeros, 2 ones, 2 zeros, 2 ones. Next 1 0 1 0 1 0 1 0 1. Okay, so these are the possible values. So for these possible input values, what will be the output after applying the
ಆರ್ ಗೇಟ್. ಓಕೆ, ಸೊ ಆರ್ ಗೇಟ್ ಅಪ್ಲೈ ಮಾಡಿದ್ಮೇಲೆ ಈ ಒಂದು ಪಾಸಿಬಲ್ ಇನ್ಪುಟ್ ವ್ಯಾಲ್ಯೂಸ್ಗೆ ಏನು ಔಟ್ಪುಟ್ ಬರುತ್ತೆ. ಓಕೆ, ಸೊ ಹಿಯರ್ ಇನ್ಪುಟ್ ವ್ಯಾಲ್ಯೂ ಎ ವ್ಯಾಲ್ಯೂ ಇಸ್ 0, ಬಿ ವ್ಯಾಲ್ಯೂ ಇಸ್ 0, ಸಿ ವ್ಯಾಲ್ಯೂ ಇಸ್ 0, 0 0 0. ಸೊ ವಾಟ್ ವಿಲ್ ಬಿ ದ ಔಟ್ಪುಟ್ ಹಿಯರ್? ಇಟ್ ಈಸ್ 0. ಗೆಟಿಂಗ್? ಸೊ ಆರ್ ಗೇಟ್ ಏನು ಹೇಳುತ್ತಾ ಇಲ್ಲಿ? ಇಫ್ ಎನಿ ಒನ್ ಆಫ್ ದ ಇನ್ಪುಟ್ ಸಿಗ್ನಲ್ ಈಸ್ ಲೋ, ಸಾರಿ, if all the input signal is low, then the OR gate produces the low signal. So low signal na illi output agi produce ಮಾಡುತ್ತೆ. So here the next is A value 0, B value 0 and the C value is 1. So then it produces F value as 1. Okay, so if any one of the value is high, then the result is high. Okay, so here B value is high, then the result is high. Here also it is high. 1 0 0, it is 1. 1 0 1, it is 1. 1 1 0, it is 1. 1 1 1, it is 1. Yes, got it? So this is the OR gate. So same like we can write n number of inputs. With the n number of inputs also we can write. Okay, yes. Is for the same AND gate. So AND gate ಗೆ ಯಾವ ಥರ ಬರೆಯೋದು? One, 2 and 3. It will be A, B and C, which takes the 3 inputs and produces the single output. F is equal to A and B and C. Okay. So what will be the truth table for this? A, B, C. So F equals A and B and C. So again the possible values will be 8 possible values. Is it? B values 2 zeros, 2 ones, 2 zeros, 2 ones. Okay, and the C value is 0 1 0 1 0 1 0 1. Okay, so what will be the output? Output ಏನಾಗುತ್ತೆ? So here, and if we apply the AND gate, so AND gate says here, if any one of the input signal is low, then the output signal is also low. ಈ ಕೊಟ್ಟಿರುವಂಥ ಇನ್ಪುಟ್ ಸಿಗ್ನಲ್ಸಲ್ಲಿ ಯಾವುದಾದ್ರೂ ಒಂದು ಲೋ ಇತ್ತು ಅಂದ್ರೂ ಕೂಡ ಔಟ್ಪುಟ್ಟಲ್ಲೂ ಕೂಡ ಲೋ ಅಂತ ಬರುತ್ತೆ. ಓಕೆ, ಎಸ್. ಸೊ 0 0 0, ಇಟ್ ಈಸ್ 0. 0 0 1 0, 0 1 0 0, 0 1 1 0, 1 0 0 0, 1 0 1 0, 1 1 0 0, 1 1 1 1. Getting? So this is how we are representing the AND gate and OR gate. OR ಮತ್ತೆ AND gate ನ ಯಾವ ಥರ represent ಮಾಡ್ತಿದ್ದೀವಿ. So this is very important. Symbolic representation of AND gate and the OR gate. So symbolic representation of your NOT gate is with the single input. So this is your NOT gate. Getting? So this is all about your basic gates. So ಇದೇ ಬೇಸಿಕ್ ಗೇಟ್ಸ್ನ ಇಟ್ಕೊಂಡು ಸೊ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸಲ್ಲಿ ನೆಕ್ಸ್ಟ್ ಚಾಪ್ಟರ್ಸಲ್ಲೆಲ್ಲ ನಾವು ಡಿರೈವ್ಡ್ ಗೇಟ್ಸ್ ಅಂತೇಳಿ ಸ್ಟಡಿ ಮಾಡ್ತೇವೆ. ಓಕೆ, ಎಸ್. ಸೊ ಯು ನೀಡ್ ಟು ರಿಮೆಂಬರ್ ದಿಸ್ ಬಿಕಾಸ್ in the next concepts we are using the same gates, the same methodologies and the same expressions for the next ಥಿಯರಮ್ಸ್. ಸೊ ಬೇಸಿಕ್ ಅಲ್ಜಿಬ್ರಾಯಿಕ್ ಥಿಯರಮ್ಸ್ ಅಂತ ಇದೆ. ಸೊ ಆ ಥಿಯರಮ್ಸಲ್ಲಿ ಇದೇ ಸೇಮ್ ಆ್ಯಂಡ್ ಆರ್ ಆ್ಯಂಡ್ ನಾಟ್ ಗೇಟ್ನ ಯೂಸ್ ಮಾಡಿಕೊಂಡು ಥಿಯರಮ್ಸ್ನ ಫೈಂಡ್ ಔಟ್ ಮಾಡ್ತೇವೆ. ಓಕೆ, ಎಸ್. ಸೊ ವಿಲ್ ರೀಕಾಲ್ ಇಟ್ ಒನ್ಸ್ ಅಗೇನ್. ಸೊ ದ 3 ಲಾಜಿಕಲ್ ಆಪರೇಟರ್ಸ್ ವಿ ಹ್ಯಾವ್ ಡಿಸ್ಕಸ್ಡ್, ದಟ್ ಈಸ್ not operator, and operator and or operator. Is it? So where the not operator takes a single input and which gives the output as a complement.
there the output is always opposite to the input. So output ಏನಾಗಿರುತ್ತೆ, which will be always opposite to the input. So input ಏನು ಕೊಟ್ಟಿದ್ದೀವಿ ಅದಕ್ಕೆ ಆಪೋಸಿಟ್ ಆಗಿ ನಮಗೆ ಔಟ್ಪುಟ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಅದನ್ನು ನಾವಿಲ್ಲಿ ಇನ್ವರ್ಟರ್ ಗೇಟ್ ಅಂತಾನು ಕರಿತಾ ಇದ್ದೀವಿ. ಯಾಕೆ ಇನ್ವರ್ಟರ್ ಅಂತ ಕರಿತಾ ಇದ್ದೀವಿ? ಬಿಕಾಸ್ ದ ಔಟ್ಪುಟ್ ವಿಲ್ ನಾಟ್ ಸೇಮ್ ಆಸ್ ಅ ಇನ್ಪುಟ್. ಯಾವಾಗಲೂ ಕೂಡ ಇನ್ಪುಟ್ಟು ಮತ್ತು ಔಟ್ಪುಟ್ಟು ಆಪೋಸಿಟ್ ಆಗಿರುತ್ತೆ. ಗೆಟಿಂಗ್? ಸೊ ದಿಸ್ ಇಸ್ ದ representation of your basic NOT gate. NOT gate na represent ಮಾಡ್ತಾ ಇದ್ದೀವಿ. Getting? So a triangle with a circle here. Getting? So here input I am giving as x, the output what I am getting after the NOT operator apply ಮಾಡಿದ್ಮೇಲೆ ನನಗೆ ಔಟ್ಪುಟ್ ಅಲ್ಲಿ x bar ಬರ್ತಾ ಇದೆ. Getting? So if I am giving the input as 1, so after applying NOT gate I am getting the output as 0. If the input I am giving as 0, then after applying NOT operator to the NOT gate I am getting the output as 1. See here the output is always opposite. So output ಏನಾಗಿದೆ ಇಲ್ಲಿ opposite ಆಗಿದೆ. ಸೊ ಇದಕ್ಕೆ ನಾವಿಲ್ಲಿ ಇನ್ವರ್ಟರ್ ಅಂತ ಕರಿತಾ ಇದ್ದೀವಿ. ಓಕೆ, ಎಸ್. ಸೊ ದ ನೆಕ್ಸ್ಟ್ ಈಸ್ ಆರ್ ಗೇಟ್ ಅಲ್ವಾ? ಸೊ ದಿಸ್ ಇಸ್ ದ ಸಿಂಬಲ್ ಟು ರೆಪ್ರೆಸೆಂಟ್ ದ ಆರ್ ಗೇಟ್. ಸೊ ಆರ್ ಗೇಟ್ ಏನು ಮಾಡುತ್ತೆ? ಸೊ ಇಟ್ ಟೇಕ್ಸ್ ಮೋರ್ ದ್ಯಾನ್ one input. So one or more than one input, is it? So minimum agi namge illi 2 inputs na beku. So it may take more than 2 inputs. Okay, 2 or more inputs but produces a single output. So illi 4 input ಕೊಡ್ತಾ ಇದೀವಿ ಅಂತ 2 output na produce ಮಾಡೋದಿಲ್ಲ. It produces a single input, a single output. Okay, so here what does this OR gate says? So ಇಲ್ಲಿ ಏನು ಹೇಳುತ್ತೆ OR gate ಅಂದರೆ, so the output signal will be low. ಯಾವಾಗ ಲೋ ಇರುತ್ತೆ ಔಟ್ಪುಟ್ ಸಿಗ್ನಲ್ OR gate ಅಲ್ಲಿ? when and only when all the input signals are low. ಈ ಎಲ್ಲ ಇನ್ಪುಟ್ ಸಿಗ್ನಲ್ ಲೋ ಇದ್ದಾಗ ಮಾತ್ರ ಔಟ್ಪುಟ್ ಸಿಗ್ನಲ್ ಲೋ ಬರುತ್ತೆ. ಓಕೆ, ಎಸ್. ಸೊ ಇನ್ ಆಲ್ ದ ಅದರ್ ಕೇಸ್, ಸಿ ಹಿಯರ್ 2 low are there, 2 signals are low and 1 signal is high. Here it is producing the high signal only. Getting? ಸೊ ಕೊಟ್ಟಿರುವಂಥ ಇನ್ಪುಟ್ಸಲ್ಲಿ ಸೊ ಯು ಕ್ಯಾನ್ ಗಿವ್ ಮೋರ್ ದ್ಯಾನ್ 2 ಇನ್ಪುಟ್ಸ್, ಎಷ್ಟು ಬೇಕು ಇನ್ಪುಟ್ಸ್ನ ಕೊಡ್ಕೋಬೋದು ಆರ್ ಗೇಟಿಗೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಇನ್ಪುಟ್ಟು ಹೈ ಇತ್ತು ಅಂದ್ರೂ ಕೂಡ ನಮಗೆ ಔಟ್ಪುಟ್ಟಲ್ಲಿ ಹೈ ಅಂತಲೇ ಬರುತ್ತೆ. ಔಟ್ಪುಟ್ ಸಿಗ್ನಲ್ ಕೂಡ ಹೈ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಎಸ್. ಇಫ್ ಆಲ್ ದ ಇನ್ಪುಟ್ಸ್ ಆರ್ ಹೈ ದೆನ್ ಆಲ್ಸೋ it will be producing the high signal only. Okay, yes. So this is how to represent the OR gate by using the 3 input signals. So 3 input signals na use ಮಾಡಿಕೊಂಡು ಯಾವ ಥರ ಇಲ್ಲಿ ನಾವು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ದ ನೆಕ್ಸ್ಟ್ ಈಸ್ AND gate. ಸೊ AND gate ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ನೋಡೋದಕ್ಕೆ ಸೇಮ್ ಅನ್ಸುತ್ತೆ, ಬಟ್ see the difference here. Diagrammatic representation is different. Okay, so same here also it will take more than 2 inputs, 2 or more than 2 inputs and produces a single output. So 2 ಅಥವಾ 2ಕ್ಕಿಂತ ಜಾಸ್ತಿ ಇನ್ಪುಟ್ಸ್ನ ತಗೊಳುತ್ತೆ ಬಟ್ ಪ್ರೊಡ್ಯೂಸ್ ಮಾಡೋದು ಒಂದೇ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಹಿಯರ್ ಐ ಹ್ಯಾವ್ ರಿಟರ್ನ್ ದ ಟ್ರುತ್ ಟೇಬಲ್ ಫಾರ್ 3 ಇನ್ಪುಟ್ ಸಿಗ್ನಲ್ಸ್. 3 ಇನ್ಪುಟ್ ಸಿಗ್ನಲ್ಸ್ಗೆ ಟ್ರುತ್ ಟೇಬಲ್ನ ಬರೆದಿದ್ದೀನಿ. ಸೊ ಹಿಯರ್ ವಾಟ್ ಡಸ್ ದಿಸ್ AND gate ಸೇಸ್? ಏನು ಮಾಡುತ್ತೆ AND gate? ಸೊ AND gate ವಿಲ್ ಪ್ರೊಡ್ಯೂಸ್ ದ ಹೈ ಸಿಗ್ನಲ್. ಯಾವಾಗ AND gate ಹೈ ಸಿಗ್ನಲ್ ಕೊಡುತ್ತೆ? when and only all the input signals are high. ಕೊಟ್ಟಿರುವಂಥ ಎಲ್ಲ ಇನ್ಪುಟ್ ಸಿಗ್ನಲ್ಸು ಹೈ ಇದ್ದಾಗ ಮಾತ್ರ ಔಟ್ಪುಟ್ ಸಿಗ್ನಲ್ ಕೂಡ ಹೈ ಬರುತ್ತೆ. ಇನ್ ಆಲ್ ದ ಅದರ್ ಕೇಸ್ ದ ಔಟ್ಪುಟ್ ಸಿಗ್ನಲ್ ವಿಲ್ ಬಿ ಲೋ ಓನ್ಲಿ. ಗೆಟಿಂಗ್? ಸಿ ಹಿಯರ್ ಇನ್ ಅ ಫಸ್ಟ್ ಕೇಸ್, ಸೊ ಫಸ್ಟ್ ಪಾಸಿಬಿಲಿಟಿಯಲ್ಲಿ ಏನಾಗಿದೆ? ಆಲ್ ದ 3 input signals are low, so obviously the output signal will be low only. In the second, see 2 inputs are low and 1 is high, so again it is 0 only, means low signal, it is producing the low signal. See here, so 1 input signal is low and 2 are high, then also it is producing the low signal only. Getting? So what does this AND gate says here? So AND gate produces the high voltage or the high output when and only when all the input signals are high. Getting? So this is how we are representing and how we are writing the truth table for the different basic gates. Getting? So this is all about the basic gates. Okay, yes.
So we'll see the principles of duality. Principles of duality. Okay, so principles of duality, this states that starting with a Boolean relation, another relation can be derived. So ಒಂದು Boolean relation ಇಂದ starting with one Boolean relation this states that starting with one Boolean relation, starting with one Boolean relation, another Boolean relation, another Boolean relation can be derived. Relation can be derived by, so ಹೇಗೆ ಒಂದು ಬೂಲಿಯನ್ ರಿಲೇಷನ್ ಇಂದ ಇನ್ನೊಂದು ಬೂಲಿಯನ್ ರಿಲೇಷನ್ ನಾವು ಹೇಗೆ ರಿಲೇಟ್ ಮಾಡ್ಬೋದು, ಯಾವ ಥರ ನಾವು ಅದನ್ನು ಡಿರೈವ್ ಮಾಡ್ಬೋದು, ಒಂದು ಬೂಲಿಯನ್ ರಿಲೇಷನ್ ಇಂದ ಇನ್ನೊಂದು ಬೂಲಿಯನ್ ರಿಲೇಷನ್ನ ಯಾವ ಥರ ಮಾಡೋದು. ಸೊ ಇಲ್ಲಿ ಎರಡು ಬೂಲಿಯನ್ ರಿಲೇಷನ್ ಸೇರಿಬಿಟ್ಟು ಇನ್ನೊಂದು ಬೂಲಿಯನ್ ರಿಲೇಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ. ಗೆಟಿಂಗ್? ಸೊ ವಿಲ್ ಸಿ ಬೈ ಚೇಂಜಿಂಗ್ ಈಚ್ ಆರ್ derived by changing each or is represented by plus to an and okay, or the second case by changing each and to an or, okay, or else by changing each 0 to 1 or 1 to 0. Getting? ಸೊ ಇಲ್ಲಿ ಪ್ರತಿಯೊಂದು ಝೀರೋನ ಚೇಂಜಿಂಗ್ 0 by 1 ಇಂದ ಚೇಂಜ್ ಮಾಡ್ತೀನಿ, ಆರ್ ಚೇಂಜಿಂಗ್ 1 by 0. ಸೊ ಇನ್ ಆಲ್ ದೀಸ್ ಕೇಸಸ್ ವಿ ಕ್ಯಾನ್ ಫೈಂಡ್ ದ ಡ್ಯುಯಾಲಿಟಿ ಆಫ್ ಪ್ರಿನ್ಸಿಪಲ್. ವಿಲ್ ಸಿ ವಿತ್ ದ ಎಕ್ಸಾಂಪಲ್. ಓಕೆ, ಸೊ ಹಿಯರ್ ದಿಸ್ ಡಿರೈವ್ಡ್ ರಿಲೇಷನ್ ಯೂಸಿಂಗ್ ಡ್ಯುಯಾಲಿಟಿ ಪ್ರಿನ್ಸಿಪಲ್ ಇಸ್ ಕಾಲ್ಡ್ ಆಸ್ ಡ್ಯುಯಾಲಿಟಿ ಆಫ್ ಒರಿಜಿನಲ್ ಎಕ್ಸ್ಪ್ರೆಷನ್. ಸೊ ಈ ಒಂದು ಸಿಂಗಲ್ ಬೂಲಿಯನ್ ರಿಲೇಷನ್ನ ಇನ್ನೊಂದು ಬೂಲಿಯನ್ ರಿಲೇಷನ್ ಆಗಿ ಡಿರೈವ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಈ ಒಂದು ಪ್ರಿನ್ಸಿಪಲ್ನ ನಾವಿಲ್ಲಿ ಏನಂತ ಕರಿತಾ ಇದ್ದೀವಿ? ಡ್ಯುಯಲ್ ಆಫ್ ಒರಿಜಿನಲ್ ಎಕ್ಸ್ಪ್ರೆಷನ್. ಓಕೆ, ಸೊ ವಿಲ್ ಸಿ ಒನ್ ಎಕ್ಸಾಂಪಲ್ ಹಿಯರ್. a is equal to 0 plus 0 is equal to 0. So if I apply here, so here it will be 1, 0 by 1, changing each 0 by 1 anta bardidini, and this r by and 0 by 1 which is equal to 1. True aita idu condition? Yes, by using these 3 cases, ಈ 3 ಕೇಸಸ್ ಇಂದ ನಾನು ಇಲ್ಲಿ ಒಂದು ಎಕ್ಸ್ಪ್ರೆಷನ್ನ ಚೇಂಜ್ ಮಾಡಿದ್ದೇನೆ. ಸೊ ಈ ಬೂಲಿಯನ್ ರಿಲೇಷನ್ನ ಈ ಬೂಲಿಯನ್ ರಿಲೇಷನ್ಗೆ ಚೇಂಜ್ ಮಾಡಿದ್ದೀನಿ. ಎಸ್, ಅಫ್ಕೋರ್ಸ್ ಬೋತ್ ಆರ್ ಟ್ರೂ. ಎಸ್, 0 + 0 is 0. ಎಸ್, ಸೊ ಆರ್ ಆಪರೇಟರ್ ಅಪ್ಲೈ ಮಾಡಿದಾಗ 2 ಲೋ ಇದೆ, ಸೊ ರಿಸಲ್ಟು ಕೂಡ ಲೋ ಬಂದಿದೆ. ಸೊ ಇದನ್ನೇ ನಾನು ಏನು ಮಾಡಿದ್ದೀನಿ, ಈ ಒಂದು ಡ್ಯುಯಾಲಿಟಿ ಪ್ರಿನ್ಸಿಪಲಿಂದ ಚೇಂಜ್ ಮಾಡಿದ್ದೀನಿ. ದಟ್ ಚೇಂಜಿಂಗ್ ಈಚ್ ಆರ್ ಟು ಆ್ಯಂಡ್, ಆರ್ ಇರೋದನ್ನ ಆ್ಯಂಡ್ ಮಾಡಿದ್ದೀನಿ.
ಓಕೆ ನೆಕ್ಸ್ಟ್ ಚೇಂಜಿಂಗ್ ಈಚ್ 0/1 ಆರ್ 1/0 0 ಇದ್ದಿದ್ದನ್ನ 1 ಅಂತ ಬರಿಬೇಕು 1 ಇದ್ದಿದ್ದನ್ನ 0 ಅಂತ ಬರಿಬೇಕು ಸೊ 0 to 1 0 to 1 0 to 1 yes of course it is correct right and operator apply ಆಗಿದೆ so and operator says what if both are high so the output will be high only okay ಎರಡು ಇನ್ಪುಟ್ ಹೈ ಇತ್ತು ಅಂದ್ರೆ ಔಟ್ಪುಟ್ ಕೂಡ ಹೈ ಬರುತ್ತೆ ಅಂತ ಹೇಳ್ತದೆ ಅಲ್ವಾ ಎಸ್ ಸೊ ವಿಲ್ ಸಿ ವಿತ್ another example 0 plus 1 is 1 only right 0 or 1 is 1 so we'll see with this okay so 0 1 or becomes and 1 becomes 0 so 1 becomes 0 is it true yes it is correct so 0 or 1 is 1 1 and 0 is 0 only is it yes so 1 or 1 is 1 so 1 0 or becomes and 1 becomes 0 and 1 becomes 0 yes it is also true yes these are nothing but postulate 3 relate to and relation so ಇದಕ್ಕೆ ಏನು ಹೇಳ್ತಾ ಇದೀವಿ ಇಲ್ಲಿ postulate 3 ಅಂತ ಕರೀತಾ ಇದೀವಿ postulate 3 belongs to and operator so this is by means of your principle of duality so duality principle na apply ಮಾಡಿಬಿಟ್ಟು ಇಲ್ಲಿ ಏನು ಮಾಡಿದ್ದೀವಿ so we have find out the postulate 3 that belongs to and operator so ಏನು ಮಾಡಿಲ್ಲ ಜಸ್ಟ್ ಒಂದು ಎಕ್ಸಾಂಪಲ್ನ ತಗೊಂಡು ಅಲ್ಲಿ ಏನು ಮಾಡಿದ್ದೀನಿ ಸೊ ಈ ಮೂರು ರಿಲೇಷನ್ಸ್ನ ಮೂರು ಕೇಸಸ್ನ ಯೂಸ್ ಮಾಡಿದ್ದೀನಿ ಅಷ್ಟೇ ಸೊ ಬೈ ಯೂಸಿಂಗ್ ದೀಸ್ 3 ಕೇಸಸ್ ಐ ಹ್ಯಾವ್ ಡಿರೈವ್ಡ್ ಅ ನ್ಯೂ ರಿಲೇಷನ್ ಸೊ ಒಂದು ಬೂಲಿಯನ್ ರಿಲೇಷನ್ ಬರೆದ್ಬಿಟ್ಟು ಈ ಮೂರು ಕೇಸ್ನ ಅಪ್ಲೈ ಮಾಡಿದ್ರೆ ನನಗೆ ನ್ಯೂ ಬೂಲಿಯನ್ ರಿಲೇಷನ್ ಬರ್ತಾ ಇದೆ ಅಷ್ಟೇ getting so 0 and 0 or 0 is equal to 0 yes it is true ಅಲ್ವಾ ಒಂದು ಬೂಲಿಯನ್ ರಿಲೇಷನ್ ಬಂದಿದೆ ಸೊ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಸೊ ಹಿಯರ್ 0 ಚೇಂಜಿಂಗ್ ಈಚ್ 0/1 ಆರ್ 1/0 ಅಲ್ವಾ ಸೊ ಆ ಕೇಸ್ ಅಪ್ಲೈ ಮಾಡಿದ್ದೀನಿ 0 becomes 1 0 becomes 1 0 becomes 1 so here in a first case I have written changing each r to and ಅಂತ ಬರೆದಿದ್ದೀನಿ r ಇದ್ದಿದ್ದು and ಮಾಡಬೇಕು and ಇದ್ದಿದ್ದು r ಮಾಡಬೇಕು so here it is r it becomes and so now see